ತುಂಬಾನೇ ಗಟ್ಟಿಮುಟ್ಟಾಗಿದ್ದ ಕನ್ನಡದ ನಟ ದಿಲೀಪ್ ರಾಜ್ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ನಿಧನರಾಗಿದ್ದರು. ನಿನ್ನೆ ಚಿತ್ರರಂಗದ ವತಿಯಿಂದ ದಿಲೀಪ್ ರಾಜ್ ಅವರಿಗೆ ನುಡಿ ನಮನ ಸಲ್ಲಿಸಲಾಯಿತು. ಸಾಕಷ್ಟು ಕಲಾವಿದರು, ತಂತ್ರಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನುಡಿ ನಮನ ಕಾರ್ಯಕ್ರಮದಲ್ಲಿ ಪತಿಯ ಫೋಟೋ ಮುಂದೆ ಕಣ್ಣೀರಿಟ್ಟಿದ್ದಾರೆ. ದಿಲೀಪ್ನನ್ನು ಬಿಟ್ಟು ಇರೋಕೆ ನನಗೆ ಆಗುತ್ತಿಲ್ಲ. ಇಡೀ ದಿನ ಹೇಗೆ ಕಳೆಯಬೇಕು ಎಂದು ಒಟ್ಟಿಗೆ ಕೂತು ಪ್ಲಾನ್ ಮಾಡ್ತಿದ್ವಿ. ಆದರೆ ಈಗ ಹಗಲು ರಾತ್ರಿನೇ ಗೊತ್ತಾಗ್ತಿಲ್ಲ. ನಮ್ಮ ಮದುವೆಯಾದಾಗ ನನಗೆ 21 ವರ್ಷ, ಅವನಿಗೆ 23 ವರ್ಷ ವಯಸ್ಸು. ಅವತ್ತಿಂದ ಜೊತೆಯಲ್ಲೇ ಬೆಳೆದ್ವಿ, ಜೊತೆಯಲ್ಲೇ ಇದ್ವಿ, ಸಾಕಷ್ಟು ಏಳು ಬೀಳು ಕಂಡಿದ್ವಿ. ಇವತ್ತು ಅವನು ಸತ್ತು ಬದುಕಿದ್ದಾನೆ. ನಾನು ಬದುಕಿ ಸತ್ತು ಹೋಗುತ್ತಿದ್ದೀನಿ ಎನ್ನಿಸ್ತಿದೆ. ಅವನಿಗೆ ಯಾವುದೇ ಹೀಗೋ ಇರಲಿಲ್ಲ. ಎಲ್ಲದಕ್ಕೂ ನನ್ನ ಮುಂದೆ ತಳ್ಳಿ ಈ ಹಂತಕ್ಕೆ ತಂದಿದ್ದ. ಅವನಿಲ್ಲದ ಜೀವನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಶ್ರೀವಿದ್ಯಾ ವೇದಿಕೆಯಲ್ಲಿ ಕಣ್ಣೀರಾಕಿದ್ದಾರೆ. ಒಂದು ವಿಷಯ ಹೇಳಬೇಕು, ನಾವು ಮನೆಯಲ್ಲಿ ಬಹಳ ಕರೋಕೆ ಮಾಡ್ತಿದ್ವಿ. ಹಾಡು ಅಂದರೆ ಅವನಿಗೆ ಬಹಳ ಇಷ್ಟ. ನಮ್ಮ ಮನೆಯಲ್ಲಿ ಒಂದು ಕರೋಕೆ ಬಾಕ್ಸ್ ಇದೆ. ಇತ್ತೀಚೆಗೆ ಮನೆಯ CCTV ಫುಟೇಜ್ ತೆಗೆಸಿದೆ. ಅದರಲ್ಲಿ ನೋಡಿದ್ರೆ ದಿಲೀಪ್ ಹೆಚ್ಚು ಕರೋಕೆ ಬಾಕ್ಸನ್ನು ಮನೆಯ ಮೇಲಿಂದ ಕೆಳಗಿನ ರೂಮಿಗೆ ತರೋದು ಮತ್ತೆ ಮೇಲಿನ ರೂಮ್ಗೆ ತಗೊಂಡು ಹೋಗೋದು ಮಾಡಿದ್ದಾನೆ. ಅವನಿಗೆ ಗಾಯಕನಾಗುವ ಕನಸು ಇತ್ತು. ಯಾವುದಾದರೂ ವಾದ್ಯ ನುಡಿಸುವುದು, ಕಲಿಯುವ ಆಸೆ ಇತ್ತು. ಮುಂದಿನ ಜನ್ಮದಲ್ಲಿ ಅದನ್ನು ಮಾಡ್ತಾನೆ ಅನಿಸುತ್ತೆ. ದಿಲೀಪ್, ಐ ಲವ್ ಯು. ನಿನ್ನ ಬಿಟ್ಟು ಬದುಕುವುದು ಹೇಗೆ ಗೊತ್ತಿಲ್ಲ ಎಂದು ಭಾವುಕರಾಗಿದ್ದಾರೆ. ಶ್ರೀವಿದ್ಯಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.